बीजापुर में ड्रग फ्री अभियान की शुरुआत की गई है। नशे के खिलाफ जन जागृति फैलाने के उद्देश्य से विजयपुर पुलिस विभाग की तरफ से एक विशाल रैली का आयोजन किया गया। विजयपुर पुलिस की ओर से ड्रग फ्री अभियान के तहत सिद्धेश्वर गुड़ी से अंबेडकर स्टेडियम तक एक विशाल जागरूकता रैली निकाली गई। इस रैली में पुलिस अधिकारियों, कर्मचारियों, विद्यार्थियों और कई सामाजिक संगठनों प्रतिनिधियों ने भाग लिया। दुष्प्रभावों के बारे में जागरूक किया गया। भागीदारों ने से नो टू ड्रग्स, ड्रग फ्री बीजापुर के नारे लगाते हुए युवाओं को नशे से दूर रहने का संदेश दिया। पुलिस अधिकारियों ने कहा कि नशा न सिर्फ व्यक्ति के स्वास्थ्य का नुकसान पहुंचाता है बल्कि परिवार और समाज को भी प्रभावित करता है। इसीलिए ड्रग फ्री बीजापुर का संकल्प को सफल बनाने के लिए लगातार जागरूकता अभियान चलाए जा रहे हैं। इसी के चलते हमारे माध्यम से बात करते हुए विजयपुर एसपी लक्ष्मण निम्बर्गी ने अभियान के उद्देश्य, पुलिस विभाग द्वारा की जा रही कार्रवाइयों की विस्तृत जानकारी दी। आइए सुनते हैं विजयपुर एसपी लक्ष्मण निम्बर्गी ने क्या कहा। विजयपुर पुलिस का कहना है कि ड्रग फ्री अभियान के तहत आने वाले दिनों में भी जागरूकता कार्यक्रम चलाए जाएंगे ताकि युवा पीढ़ी को नशे की लत से बचाया जा सके और एक स्वस्थ, सुरक्षा और नशा मुक्त समाज का निर्माण हो सके। ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಅಂತ ಹೇಳಿ ನಾವು ಏನು ಮಾದಕ ದ್ರವ್ಯಗಳ ವಿರೋಧಿ ದಿನಾಚರಣೆಯನ್ನ ಆಚರಿಸ್ತೀವಿ. ಅದನ್ನ ನಾವು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಪೊಲೀಸ್ ಭಾಗದಿಂದ ಜಿಲ್ಲಾದ್ಯಂತನೂ ಕೂಡ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಈ ವಾರ ನಾವು ಅಬ್ಸರ್ವೇಷನ್ ವೀಕ್ ಅನ್ನೋ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ನಿನ್ನೆಯ ದಿನ ಎಲ್ಲ ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿ ಇಂಡೋರ್ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಜೊತೆಗೆ ಸಂಘ ಸಂಸ್ಥೆಗಳ ಜೊತೆಗೆ ಚರ್ಚೆಯನ್ನ ಹಮ್ಮಿಕೊಂಡಿದ್ವಿ. ಇವತ್ತಿನ ದಿನ ಜಿಲ್ಲಾದ್ಯಂತ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ರ್ಯಾಲಿಗಳ ಮುಖಾಂತರ ಜಾಗೃತಿಯನ್ನ ಮೂಡಿಸುವಂತ ಒಂದು ಕಾರ್ಯವನ್ನ ಹಮ್ಮಿಕೊಂಡಿದೀವಿ. ನಾಳೆನೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ವಿಡಿಯೋಸ್ ಗಳನ್ನ ಮತ್ತೆ ಅವೇರ್ನೆಸ್ ಪೋಸ್ಟರ್ಸ್ ಗಳ ಬಗ್ಗೆ ನಾವು ಹಮ್ಮಿಕೊಂಡಿದೀವಿ. ಬರುವಂತಹ ನಾಡಿದ್ದು ಅಂದ್ರೆ ದಿನಾಂಕ 25ರಂದು ಕೂಡ ಸ್ಕೂಲ್ಸ್ ಗಳಿಗೆ ನಮ್ಮ ಎಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕೂಡ ವಿಸಿಟ್ ಮಾಡ್ತಾರೆ, ಕರಪತ್ರಗಳನ್ನ ಹಂಚುವ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ಜೂನ್ 26ರಂದು ಕಳೆದ 1 ವರ್ಷದಿಂದ ಏನು ನಾವು ಡ್ರಗ್ಸ್ ಅನ್ನ ಸೀಸ್ ಮಾಡಿದೀವಿ, ಅದನ್ನ ಅವತ್ತು ಡೆಸ್ಟ್ರಾಯ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಹಮ್ಮಿಕೊಂಡಿದೀವಿ. ಈಗ ಡ್ರಗ್ಸ್, ದ ಫೈಟ್ ಅಗೇನೆಸ್ಟ್ ಡ್ರಗ್ಸ್ ಕೇವಲ ಒಂದು ಪೊಲೀಸ್ ಇಲಾಖೆ ಹೋರಾಟ ಮಾತ್ರವಾಗಿ ಉಳಿದಿಲ್ಲ, ಇದು ಪ್ರತಿಯೊಬ್ಬರ ಹೋರಾಟವಾಗಿ ಹಮ್ಮಿಕೋಬೇಕಾಗಿದೆ. ಯಾವಾಗ ಸಮಾಜಮುಖಿಯಾಗಿ ಈ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ, ಈ ಹೋರಾಟಗಳಲ್ಲಿ ಬಹಳ ಸಕ್ಸಸ್ ಅನ್ನ ಕಂಡಿದ್ದನ್ನ ನಾವು ನೋಡಿದೀವಿ. ಕೇವಲ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಷ್ಟೇ ಅಲ್ಲದೆ ಪೋಷಕರು, ಶಿಕ್ಷಕರು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಮತ್ತೆ ಸಮಾಜದಲ್ಲಿರುವಂತಹ ಎಲ್ಲ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿ, ಅದರ ಜೊತೆಗೆ NGOsಗಳು, ಮಾಧ್ಯಮಗಳು ಮತ್ತೆ ಸಮಾಜದಲ್ಲಿರುವಂತಹ ಎಲ್ಲ ಸ್ತರದಲ್ಲಿರುವಂತಹ ವ್ಯಕ್ತಿಗಳು ಇದನ್ನ ಮನೆಯ ಹೋರಾಟವನ್ನಾಗಿ ಹಮ್ಮಿಕೊಂಡಾಗ ನಾವು ಇದನ್ನ ಸಕ್ಸಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಇದು ನಾವು ಎಷ್ಟು ಜನ ಆರೋಪಿತರನ್ನ ನಾವು ಹಿಡಿದ್ವಿ ಅನ್ನೋಕ್ಕಿಂತ ಎಷ್ಟು ಜನ ಮದ್ಯ ವ್ಯಸನಿಗಳನ್ನ ಅವ್ರನ್ನ ವಾಪಸ್ಸು ನಾವು ನಾಗರಿಕ ಸಮಾಜಕ್ಕೆ ವಾಪಸ್ ತಂದ್ವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ರೆಸ್ಕ್ಯೂ ಅಂಡ್ ರಿಹಬಿಲಿಟೇಷನ್ ಆಲ್ಸೋ ಟೇಕ್ಸ್ ಅನ್ ಇಂಪಾರ್ಟೆಂಟ್ ಪ್ಲೇಸು. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ, ಈ ಜಾಥಾಗೆ ಬಂದಿದ್ರು. ಎಲ್ಲರೂ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ದ ಡ್ರಗ್ಸ್ ಫ್ರೀ ಕರ್ನಾಟಕ ಏನು ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ಮತ್ತು ಪೊಲೀಸ್ ಇಲಾಖೆಯ ಮೋಟೋ ಇದೆ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನ 26th ವಿಲ್ ಗಿವ್ ದ ಡೀಟೇಲ್ಸ್. ವಿ ಹ್ಯಾವ್ ಎವ್ರಿ ಡೇ event, we will give 26th that details. Thank you.